ಏನಪ್ಪಾ ಇದು ವಿಜಯ್, ಏನ್ ಮಾಡಿದಾರಾ? ಓ, ಅಂಟಿಕ್ ಪೀಸ್ ಬೋದಿಗೆ ಟೀಕುಡ್ ಮಾಡಿದಾರ. 5-3 ಸೈಜಲ್ಲಿ ಬೋದಿಗೆ ಪೀಸ್ ಮಾಡಿ ನೋಡಿ. 5-3 ಸೈಜಲ್ಲಿ ಬೋದಿಗೆ ಪೀಸ್ ಮಾಡಿದ್ದಾರೆ. ಟೀಕುಡ್ ಅಲ್ಲಿ ಹ್ಯಾಂಡ್ ಕಾರ್ವಿಂಗ್ ಆಗಿದೆ, ಮತ್ತೆ CNC ಮಿಷಿನ್ ಅಲ್ಲಿ ಮಾಡಿರೋದು. ಫ್ರಂಟ್ ಟು ಬ್ಯಾಕ್ ಅಂದ್ರೆ ರೈಟ್ ಟು ಲೆಫ್ಟ್. ನಮಸ್ತೆ ಹೇಳ್ತಾ ಇದ್ದೀನಿ ನೋಡಿ. ಬರ್ಮಾ ಬಾರ್ಡರ್ ಮರದಲ್ಲಿ 5-3 ಸೈಜಲ್ಲಿ ಮಾಡಿರೋದು, ಹ್ಯಾಂಡ್ ಕಾರ್ವಿಂಗ್ ಆಗಿದೆ. 2 ಪೀಸು ನೋಡಿ. ಇಟ್ಟಿ ತೋರಿಸ್ತಾ ಇದ್ದೀನಿ ಹೇಗ್ ಬಂದಿದೆ ಅಂತ ಕೆಲಸ ನೋಡಿ. ಮತ್ತೆ ನೋಡಿ, ಆಯಿಲ್ ಕಂಟೆಂಟ್ ಇರಬೇಕು. CNC ಕೆಲಸ ಮಾಡಕ್ಕಾಗಲಿ, ಹ್ಯಾಂಡ್ ಕಾರ್ವಿಂಗ್ ಮಾಡ್ಲಿಕ್ಕಾಗಲಿ, ಯಾವ ತರ ಬರುತ್ತೆ ಅಂತ ಇಡ್ತಾ ಇದ್ದೀನಿ ನೋಡಿ. ನೋಡಿ ಹೀಗಿದೆ, ಈಗ ಬರ್ತಾ ಇದೆ. ಮತ್ತೆ ಫಿಲ್ಲರ್ ಅಲ್ಲಿ ಯಾಕೆ ಫಿಟ್ ಮಾಡ್ಬೋದು ಅನ್ನೋದು ನಾನು ತೋರಿಸ್ತೀನಿ ನೋಡಿ. ಈ ತರ ಫಿಟ್ಟಿಂಗ್ ಆಗುತ್ತೆ ಪಿಲ್ಲರ್ಗೆ, ಈ ತರ ಫಿಟ್ಟಿಂಗ್ ಆಗುತ್ತೆ. ಮತ್ತೆ ಇಲ್ಲ, ಈ ತರ ರೈಟ್ ಟು ಲೆಫ್ಟ್ ಪಿಲ್ಲರ್ ಫಿಟ್ಟಿಂಗ್ ಆಗ್ಬೋದು. ಅವರ ಕಾನ್ಸೆಪ್ಟ್ ಪ್ರಕಾರವಾಗಿ ಅಲ್ಲಿ ಕಾರ್ಪೆಂಟರ್ಸ್ ಫಿಟ್ಟಿಂಗ್ ಮಾಡ್ತಾರೆ ನೋಡಿ. ಈ ತರನು ಮಾಡ್ತಾರೆ ಕೆಲವರು. ಎಲ್ಲಾ ರೀತಿಯಲ್ಲೂ ಫಿಟ್ಟಿಂಗ್ ಆಗುತ್ತೆ ನೋಡಿ. ಇದು ಆಗ್ತಾ ಇರೋದೆಲ್ಲ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋಸ್ ಅಲ್ಲಿ. ನೋಡಿ ಹೇಗಿದೆ, ಹೇಗ್ ಬಂದಿದೆ ಅಂತೇಳಿ. ಕೆಲ್ಸದ ಬಗ್ಗೆ ಹೇಳಿ, ಕಮೆಂಟ್ ಮಾಡಿ. ನೀವು ಮಾಡಿದ್ರೆ ಮಾಡ್ತಾ ಇದ್ರು ನನಗೆ ಕಮೆಂಟ್ಸ್ ಮಾಡಿ. ನಾನು ಮಾಡ್ತಾ ಇದ್ದೀನಿ ಕಣೋ, ಮಾಡಿಸಿದ್ದೀನಿ ಅಂತ. ಮತ್ತೆ ನಾನು ಫೋಟೋಸ್ ಹಾಕಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿವಿಲ್ ವರ್ಕ್ 7 days ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಆಂಟಿಕ್ ವರ್ಕ್ ಮಾಡೋರ್ನ ಸ್ವಲ್ಪ ಬೆಳೆಸಿ. ನಾನು ತುಂಬಾ ಕೆಲಸ ಮಾಡಿದೀನಿ ಅಂತ ಹೇಳ್ತಾರೆ, ಅದಕ್ಕೆ ಸಾಕ್ಷಿ ಇಲ್ಲ. ಆ ಸಾಕ್ಷಿ ಕೊಡೋ ತರ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಈ ಬಡ ಕಲಾವಿದನ್ನ, ಈ ಬಡ ಕಾರ್ಪೆಂಟರ್ನ ಬೆಳೆಸಿ ಅಂತೇಳಿ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ನಾನು ಹೇಳ್ಕೊತಾ ಇದ್ದೀನಿ ನೋಡಿ. ನಾನು ಪ್ರಾಬ್ಲಮ್ಸ್ನ ಏನಿದೆ ಎತ್ತಾ ಇಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದನ್ನ ನಾನು ಕೇಳ್ಕೊತಾ ಇದ್ದೀನಿ.